ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ನಿನ್ನೆ ಸಂಜೆ ಹೃದಯಾಘಾತದಿಂದಾಗಿ ಕೊನೆಯುಸಿರೆಳೆದಿದ್ದಾರೆ. ಈಗ ಪದ್ಮನಾಭನಗರದ ಗೌಡರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಾಗಿದೆ. ಬೆಳಗ್ಗೆ 9 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದು ಕೂಡ ಗೌಡರ ನಿವಾಸದಲ್ಲೇ. 9 ಗಂಟೆಯ ನಂತರ ಗೌಡರ ನಿವಾಸದ ಪಕ್ಕದ ಮೈದಾನಕ್ಕೆ ಪಾರ್ಥಿವವನ್ನು ಶಿಫ್ಟ್ ಮಾಡಲಾಗುತ್ತೆ. ನಿನ್ನೆ ಸಂಜೆ ಹೃದಯಾಘಾತದಿಂದ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ದೇವೇಗೌಡರ ಪದ್ಮನಾಭನಗರದ ನಿವಾಸದಲ್ಲಿ ಪಾರ್ಥಿವವನ್ನು ಇಡಲಾಗಿದೆ. 9 ಗಂಟೆಯವರೆಗೂ ಕೂಡ ಪಾರ್ಥಿವವನ್ನು ಮನೆಯಲ್ಲೇ ಇಡಲಾಗುತ್ತೆ. ಈಗಾಗಲೇ ಗಣ್ಯಾತಿಗಣ್ಯರು, ಕುಟುಂಬಸ್ಥರು, ಸಂಬಂಧಿಕರು ಎಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಬೆಳಿಗ್ಗೆ 9 ಗಂಟೆಯ ನಂತರ ದೇವೇಗೌಡರ ನಿವಾಸದ ಪಕ್ಕದಲ್ಲೇ ಇರುವಂತಹ ಮೈದಾನದಲ್ಲಿ ಪಾರ್ಥಿವವನ್ನು ಇಡಲಾಗುತ್ತೆ. ಕಾರ್ಮಲ್ ಸ್ಕೂಲ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. 2 ಗಂಟೆಯ ಕಾಲ ಅಲ್ಲಿ ಪಾರ್ಥಿವದ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. ಅದಾದ ನಂತರ 11 ಗಂಟೆಯ ಬಳಿಕ ಹುಟ್ಟೂರಿಗೆ ಚೆನ್ನಮ್ಮ ಅವರ ಪಾರ್ಥಿವವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಗ್ರಾಮದಲ್ಲಿ ಈಗ ನೀರವ ಮೌನ ಆವರಿಸಿರುವಂಥದ್ದು. ನಾಳೆ ಸಕಲ ಸರ್ಕಾರಿ ಗೌರವದೊಂದಿಗೆ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಪತ್ನಿ ಚೆನ್ನಮ್ಮ ಅವರನ್ನು ನೆನೆದು ಭಾವುಕರಾಗಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ಆದಿಯಾಗಿ ಗಣ್ಯಾತಿಗಣ್ಯರೆಲ್ಲರೂ ಕೂಡ ಬಂದು ಪಕ್ಷಾತೀತವಾಗಿ ಎಲ್ಲ ನಾಯಕರು ಬಂದು ದೇವೇಗೌಡರಿಗೆ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಜೊತೆ ಮಾತನಾಡಿದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ. ಅನಾರೋಗ್ಯದಿಂದಾಗಿ ನಿನ್ನೆ ವಿಧಿವಶರಾದರು ಚೆನ್ನಮ್ಮ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ. ನಾಳೆ ಹಾಸನದ ಮಾವಿನಕೆರೆ ರಂಗನಾಥಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನು ಮಾಡಿದ್ದಾರೆ. 9 ಗಂಟೆಯ ನಂತರ, ಇವತ್ತು ಬೆಳಿಗ್ಗೆ 9 ಗಂಟೆಯ ನಂತರ ಪದ್ಮನಾಭನಗರ ನಿವಾಸದ ಸಮೀಪದಲ್ಲೇ ಇರುವಂತಹ ಮೈದಾನಕ್ಕೆ ಪಾರ್ಥಿವವನ್ನು ಕೊಂಡೊಯ್ಯಲಾಗುತ್ತೆ. ಅಲ್ಲಿ 11 ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ನಿನ್ನೆ ಚೆನ್ನಮ್ಮ ಇನ್ನಿಲ್ಲ ಅನ್ನುವಂತಹ ವಿಷಯ ತಿಳಿತಾ ಇದ್ದ ಹಾಗೆ ಪಕ್ಷಾತೀತವಾಗಿ ಗಣ್ಯಾತಿಗಣ್ಯರೆಲ್ಲರೂ ಕೂಡ ದೇವೇಗೌಡರ ನಿವಾಸಕ್ಕೆ ಬಂದು ಪಾರ್ಥಿವದ ಅಂತಿಮ ದರ್ಶನವನ್ನು ಪಡೆದಿದ್ದು ಮಾತ್ರ ಅಲ್ಲ, ಭಾವುಕರಾಗಿದ್ದಂತಹ ದೇವೇಗೌಡರಿಗೆ ಸಾಂತ್ವನ ಹೇಳಿದ್ದಾರೆ, ಧೈರ್ಯ ತುಂಬಿದ್ದಾರೆ. ದೇವೇಗೌಡರ ಕುಟುಂಬದ ಶಕ್ತಿ ಅಂತಂದರೆ ಅದು ಚೆನ್ನಮ್ಮ. ರಾಜಕೀಯವಾಗಿರಬಹುದು ಅಥವಾ ಕುಟುಂಬವನ್ನು ಮುನ್ನಡೆಸ್ಕೊಂಡು ಹೋಗುವ ವಿಚಾರದಲ್ಲಿರಬಹುದು, ಯಾವತ್ತೂ ಕೂಡ ಹಿಂದೆ ಸರಿದಂಥವರಲ್ಲ. ಎಂಥದ್ದೇ ಪರಿಸ್ಥಿತಿ ಬಂದರೂ ಕೂಡ ಚೆನ್ನಮ್ಮ ಕುಟುಂಬವನ್ನು ಯಾವತ್ತೂ ಕೂಡ ಬಿಟ್ಟುಕೊಟ್ಟವರಲ್ಲ. ಈಗ ಕುಟುಂಬದ ಅಂತಹ ಬೆನ್ನೆಲುಬು, ಗೌಡರ ಕುಟುಂಬದ ಬೆನ್ನೆಲುಬಾಗಿದ್ದಂತಹ ಗಟ್ಟಿಗಿತ್ತಿ ಇನ್ನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.